ಮೂಲಕ ನಾಡಿನ ಹಿತದೃಷ್ಟಿಯಿಂದ ನಮ್ಮ ಸಮಾಜದ ಹಕ್ಕನ್ನು ಇವತ್ತು ರಾಜಕೀಯದಲ್ಲಿ ಪ್ರತಿಬಿಂಬಿಸುವುದಕ್ಕೆ ಈ ವಿಷಯವನ್ನು ರಾಜ್ಯ ಸರ್ಕಾರಕ್ಕೆ ನಿಮ್ಮ ಮೂಲಕ ಮನನೆ ಮಾಡಲು ಇಂದು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈ ವೀರಶೈವ ಸಮಾಜವು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದಾಸೋಹ, ಶಿಕ್ಷಣ ಮತ್ತು ಸಾಮಾಜಿಕವಾಗಿ ಅನೇಕ ರಾಜಕೀಯ ಪಕ್ಷಗಳಿಗೆ ಒಮ್ಮತವಾಗಿ ಬೆಂಬಲವನ್ನು ಕೊಟ್ಟು ರಾಜಕೀಯದ ಒಂದು ಇತಿಹಾಸ ಇವತ್ತು ನಿರ್ಮಿಸಬೇಕಾದ್ರೆ ನಮ್ಮ ಜನಾಂಗದ ಒಂದು ಬೆಂಬಲವು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಬೇಕಾಗಿರೋ ವಿಷಯ ನಿಮ್ಗೆಲ್ಲ ಗೊತ್ತಿರುವ ವಿಷಯನೇ. ಈ ಮೂಲಕ ನಾನು ನಿಮ್ಮೆಲ್ಲರಲ್ಲಿ ನಿಮ್ಮ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಏನೆಂದರೆ, ಇಡೀ ನಮ್ಮ ಸಮಾಜ ಇಡೀ ದೇಶಾದ್ಯಂತ ಈ ರಾಜ್ಯದಲ್ಲಿ ಪ್ರಬಲರಾಗಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳಿಗೆ ತಮ್ಮದೇ ಆದ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ವೀರಶೈವ ಲಿಂಗಾಯತ ಸಮಾಜವು ಬಹು ದೊಡ್ಡದ ಬೆಂಬಲವನ್ನು ಕೊಟ್ಟು ಇವತ್ತು ಅವರ ಒಟ್ಟು ಶಾಸಕರ ಬಲದಲ್ಲಿ 36 ಶಾಸಕರು ನಮ್ಮ ವೀರಶೈವ ಲಿಂಗಾಯತ ಬಂಧುಗಳೇ ಆಗಿದ್ದಾರೆ. ನಾನು ಇಲ್ಲಿ ನಮ್ಮ ಯಾವುದೇ ಒಂದು ಸಮಾಜಕ್ಕೆ, ಯಾವುದೇ ಒಂದು ಧರ್ಮಕ್ಕೆ, ಯಾವುದೇ ಒಂದು ವ್ಯಕ್ತಿಯ ನಿಂದನೆಗೆ ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಇವತ್ತು ಮನ್ನಣೆ ಮಾಡಕ್ಕೆ ಬಂದಿಲ್ಲ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಸಮಾಜದ ಹಕ್ಕೊತ್ತಾಯದ ವಿಚಾರಕ್ಕಾಗಿ ಇವತ್ತು ನಮ್ಮ ಉಪಾಧ್ಯಕ್ಷರು, ನಮ್ಮ ತಾಲೂಕಿನ ಅಧ್ಯಕ್ಷರು, ನಮ್ಮ ಹಿರಿಯ ಮುಖಂಡರು ಹಾಗೂ ರಾಜ್ಯದ ಯುವ ಘಟಕದ ನಿರ್ದೇಶಕರು ಹಾಗೂ ನನ್ನ ಅಣ್ಣ ತಮ್ಮಂದಿರು, ರಾಷ್ಟ್ರೀಯ ಯುವ ಘಟಕದ ನಿರ್ದೇಶಕರು ಹಾಗೂ ನಮ್ಮ ಸಮಾಜದ ಎಲ್ಲಾ ಬಂಧುಗಳು ಇವತ್ತು ಬಂದಿದ್ದಾರೆ. ನಾವು ನಿಮ್ಮ ಮುಖಾಂತರ ಈ ಕಾಂಗ್ರೆಸ್ಸಿನ ಏನು ಅವರು ರಾಷ್ಟ್ರೀಯ ನಾಯಕರಿದ್ದಾರೆ ಅವ್ರಿಗೆ ಕೆಲವು ವಿಚಾರಗಳನ್ನು ನಾವು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಇಚ್ಛೆ ಪಡ್ತೇವೆ. ನಾವು ನಮ್ಮ ಸಮಾಜ ಇದು ವೀರಶೈವ ಸಮಾಜ. ವೀರಶೈವ ಸಮಾಜ ಸುಮಾರು ವೀರೇಂದ್ರ ಪಟೇಲ್ ತದನಂತರ ಬಂದಂತ ಕಾಂಗ್ರೆಸ್ ಸರ್ಕಾರ ಯಾವುದೇ ವೀರಶೈವ ನಾಯಕರುಗಳಿಗೆ ಉನ್ನತ ಸ್ಥಾನ ನೀಡಿಲ್ಲ. ಈಗ ಬಂದಿರುವಂತ ಏನು ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಲ್ಲ, ತದನಂತರ ನಮ್ಮ ಈಶ್ವರ್ ಖಂಡ್ರೆ ಅವರು ನಮ್ಮ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಹಾಗೂ ಸಮಾಜಕ್ಕಲ್ದ ಮತ್ತೆ ಎಲ್ಲ ಅವರು ನಮ್ಮ ಸಾರ್ವಜನಿಕವಾಗಿ ಹೇಳ್ಬೇಕು ಅಂದ್ರೆ ಯಾವುದೇ ತಪ್ಪು ಚುಕ್ಕೆ ಇಲ್ಲದೆ ಸರ್ಕಾರದಲ್ಲಿ ಒಳ್ಳೆ ಮಂತ್ರಿಯಾಗಿ ನಡ್ಕೊಂಡಿದ್ದಾರೆ. ಹಾಗೂ ಅವರ ತಂದೆಯವರು ಸಹ ನಮ್ಮ ಸಮಾಜಕ್ಕೆ ಅನೇಕ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ರಾಜ್ಯ ಸಮಾಜವು ಇವತ್ತು ನಿಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದೆ. ಇದೇ ಬೆಂಬಲವನ್ನು ನೀವು ಮುಂದುವರಿಸಿಕೊಂಡು ಹೋಗ್ಬೇಕಾದ್ರೆ ನಮ್ಮ ಸಮಾಜ ನಿಮ್ಮ ಮೇಲಿಟ್ಟಿರುವ ಬೆಂಬಲ, ವಿಶ್ವಾಸವನ್ನು ಅದು ಉಳಿಸಿಕೊಂಡು ಹೋಗ್ಬೇಕು. ಈ ವಿಶ್ವಾಸ, ಬೆಂಬಲವನ್ನು ಹೀಗೆ ಮುಂದುವರಿಸಿಕೊಂಡು ಹೋದರೆ ಮುಂಬರುವ ದಿನಗಳಲ್ಲಿ ಈ ಸಮಾಜದ ಒಂದು ನಂಬಿಕೆಯನ್ನು ಉಳಿಸಿಕೊಂಡು, ಈ ನಂಬಿಕೆ ಅನ್ನೋದು ಸಮಾಜಕ್ಕೆ ಈ ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾದದ್ದು. ಈ ನಂಬಿಕೆಯಿಂದ ನೀವು ಉಳಿಸ್ಕೊಂಡು ಹೋಗ್ತಿರೋ ಮುಂದೆ ನೀವು ಮುಂಬರುವ ಚುನಾವಣೆಗಳಲ್ಲಿ ನಿಮ್ಗೆ ಮತ್ತಷ್ಟು ಬಲ ನಮ್ಮ ಸಮಾಜ ಮುಖಾಂತರ ಸಿಗುತ್ತದೆ. ಆದ್ದರಿಂದ ಇವತ್ತು ನಾವು ಮನ್ನಣೆ ಮಾಡೋ ವಿಚಾರ ಅಂದ್ರೆ, ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಾದ್ಯಂತ, ದೇಶಾದ್ಯಂತ ಇದ್ದೀರಿ. ರಾಜ್ಯದಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ವೀರಶೈವ ಮಹಾಸಭಾ ಸಂಘಟನೆಗಳಿದೆ. ಗ್ರಾಮದಲ್ಲಿ, ಹೋಬಳಿ ಲೆವೆಲ್ ಅಲ್ಲಿ, ತಾಲೂಕ್ ಲೆವೆಲ್ ಅಲ್ಲಿ, ಜಿಲ್ಲಾ ಲೆವೆಲ್ ಅಲ್ಲಿ, ರಾಜ್ಯ ಲೆವೆಲ್ ಅಲ್ಲಿ ಈಗ ಸಂಘಟನೆಗಳು ತುಂಬಾ ಪ್ರಭಾವಶಾಲಿಯಾಗಿ, ತುಂಬಾ ಆಕ್ಟಿವ್ ಆಗಿದ್ದಾವೆ. ನಾವು ನಿಮ್ಮ ಮುಖಾಂತರ ಯಾವುದೇ ಸಮಾಜಕ್ಕೆ ಯಾವ್ರಿಗೆ ಒಂದು ನೋವಾಗದಂತೆ ನಾವು ವಿಚಾರ ಈ ಪ್ರಸ್ತಾಪಿಸ್ತಿದ್ದಾರೆ. ಏನಂದ್ರೆ, ನಮ್ಮ ಸಮಾಜ ಬಹು ದೊಡ್ಡ ಸಮಾಜ ಆಗಿರೋದ್ರಿಂದ ಈ ಸಮಾಜಕ್ಕೆ ನಮ್ಮ ಒಂದು ಸಮಾಜದ ಶಾಸಕರಿಗೆ ಒಂದು ಅಧಿಕಾರ ಕೊಟ್ರೆ ಈ ಸಮಾಜದ ಒಳಿತಿಗಾಗಿ, ಈ ಸಮಾಜದ ಯಶಸ್ಸಿಗಾಗಿ
ಒಂದು ಒಳ್ಳೆ ಕಾರ್ಯವಾಗುತ್ತದೆ, ಅದರ ಜೊತೆಗೆ ನಾಡಿನ ಹಿತರಕ್ಷಣೆ ಆಗುತ್ತದೆ ಅಂತ ನಮ್ಮ ನಂಬಿಕೆಯಿಂದ ಈ ಮತಗಳನ್ನು ಆಡ್ತಾ ಇದ್ದೇನೆ. ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರನ್ನು ನಾವು ಒಬ್ಬ ಸೂಕ್ತ ವ್ಯಕ್ತಿ ಎಂದು ಗುರುತಿಸಿ, ಅವರು ಈಗಾಗಲೇ ಅರಣ್ಯ ಹಾಗೂ ಭೂ ಸಂರಕ್ಷಣೆ, ಅರಣ್ಯ ಮತ್ತು ವಿಜ್ಞಾನ, ಪರಿಸರ, ಭೂವಿಜ್ಞಾನ ಈ ಈಗಾಗಲೇ ಅವರು ಪ್ರಸ್ತುತ ಮಂತ್ರಿಗಳಾಗಿದ್ದಾರೆ. ಇವರು ಈ ಅರಣ್ಯ ಇಲಾಖೆಯಲ್ಲಿ ಈಗ ಇದುವರೆಗೂ ಆಗದೆ ಇರುವಂತಹ ಒಂದು ಈ ಏನು ಅರಣ್ಯ ಭೂಮಿ ಒತ್ತುವರಿ ಮತ್ತೆ ಇದುವರೆಗೂ ಆಗದಿದ್ದಂತಹ ಬದಲಾವಣೆಗಳು ಈ ಅರಣ್ಯ ಇಲಾಖೆಯಲ್ಲಿ ತಂದಿದ್ದಾರೆ. ಇವರು ಯಾವುದೇ ಒಂದು ಕಳಂಕ ಇಲ್ಲ, ನಿಷ್ಠೆಯಿಂದ ಮತ್ತೆ ಕಾಂಗ್ರೆಸ್ಗೆ ಅವರು ಅನೇಕ ದಶಕಗಳಿಂದ ಅವ್ರ ನಿಯತ್ತು ನೋಡ್ಸಿದ್ದಾರೆ. ಮೊನ್ನೆ ತಾನೇ ಅವರ ಮಗನಿಗೆ ಇನ್ನು 26 ವರ್ಷ ಆಗಿರ್ಬೋದು, ಅವರು ಮತ್ತೆ MP ಅಲ್ಲಿ ನಿಂತು ಗೆಲ್ಲಿಸಿದ್ದಾರೆ. ಅವರು ದಶಕಗಳಿಂದ ಈ ಕಾಂಗ್ರೆಸ್ಗೆ ಶಿಸ್ತಿನ ಸಿಪಾಯಿ ಆಗಿ ದಕ್ಷತೆಯಿಂದ ಒಳ್ಳೆ ಆಡಳಿತ, ಪಕ್ಷಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನು ಅಂಟುಕೊಳ್ಳದಂತೆ ಅವರು ಕಾರ್ಯನಿರತರಾಗಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ನಾವೆಲ್ಲ ಚರ್ಚಿಸಿ ಈ ವಿಷಯನು ತಮ್ಮ ದೊಡ್ಡ ಸಮಾಜ, ಈ ದೊಡ್ಡ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಇರಬೇಕು. ಯಾಕಂದ್ರೆ ಇದು ಈಗ ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಈ ಸರ್ಕಾರದ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ. ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ನಾವು ಪ್ರತ್ಯೇಕವಾಗಿ ಕೇಳ್ತಾ ಇಲ್ಲ, ಹಲವು ರಾಜ್ಯಗಳಲ್ಲಿ 3-4 ಉಪಮುಖ್ಯಮಂತ್ರಿಗಳ ಉದ್ಯೋಗಗಳಿದಾವೆ. ಅದನ್ನ ನೋಡ್ಕೊಂಡು, ಯಾಕಂದ್ರೆ ನಾವು ಸರ್ಕಾರಕ್ಕೂ ಒಂದು ಅವ್ರಿಗೂ ಒಂದು ಇಕ್ಕಟ್ಟಿಗೆ ಸಿಗ್ಸಲ್ಲ. ಯಾಕಂದ್ರೆ ಈಗ ಹಲವು ರಾಜ್ಯಗಳಲ್ಲಿ ಈ ಹಿಂದೆನೂ ಸಹ ಕೆಲವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳ ಸ್ಥಾನಗಳ ಸೃಷ್ಟಿ ಮಾಡಿದ್ರು. ಈಗ ಕೆಲವಾರು ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಈಗ 2-3-4 ಉಪಮುಖ್ಯಮಂತ್ರಿಗಳನ್ನು ಹುದ್ದೆಗಳನ್ನು ಸೃಷ್ಟಿಸಿ ಅಧಿಕಾರ ವಿಕೇಂದ್ರೀಕರಣ ಆಗಿದೆ. ಈ ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಈ ನಮ್ಮ ನಾಡಿನ ಹಿತದೃಷ್ಟಿಯಿಂದ, ಸಮಾಜದ ಪೀಳಿಗೆಯಿಂದ ಅಧಿಕಾರವು ಸ್ವಲ್ಪ ಚುರುಕಾಗಿ ನಡೆಯಲು ಇದು ಉಪಯೋಗ ಅಂತ ಮನಗಂಡು ನಾವು ಚರ್ಚಿಸಿ ಈ ಒಂದು ನಿರ್ಧಾರ, ಈ ಆಪ್ಷನ್ ಇದೆ ಅಂತ ಹೇಳಿ ನಾವು ನಿಮ್ ಮುಂದೆ ನಾಯಕರೇ ಅವ್ರಿಗೂ ನಾವು ಒಳ್ಳೆ ಸ್ಥಾನವನ್ನು ಸಿಗ್ಲಿ. ಈಗ ಆಲ್ಮೋಸ್ಟ್ ಏನಂದ್ರೆ ನಮ್ಗೆ ಅವರು ಇವರು ಅಂತ ಏನೂ ಇಲ್ಲ ಸರ್. ಏನಂದ್ರೆ ಈಗ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ನಾವು ಕಣ್ಣಲ್ಲಿ ಕಂಡಿದ್ದೀರಿ, ನಮ್ಗೆ ಯಾವಾಗ ಬೇಕಾದ್ರೆ ಸಿಗ್ತಾರೆ. ನಮ್ಮ ಈ ಅಖಿಲ ಭಾರತ ವೀರಶೈವ ಮಹಾಸಭಾ ಇಡೀ ರಾಜ್ಯಾದ್ಯಂತ ಹಳ್ಳಿಯಲ್ಲಿಲೂ ಒಂದು ಸಂಘಟನೆ ಇದೆ. ಈಗ ನಮಗೆ ಬೇಗ ಸಿಗೋರು ನಮ್ ಈಶ್ವರ್ ಖಂಡ್ರೆ ಅವರೇ. ನಮ್ ME ಪಾಟೀಲ್ ಸಿಗಂಗಿದ್ರೆ ಅವ್ರಿಗೂ ನಾವು ಇದ್ ಮಾಡ್ತೀವಿ. ಅದಕ್ಕೆ ನಾನು ಒಂದ್ ಕೇಳಿಲ್ಲ, 4 ಸಂಪುಟ ದರ್ಜೆಯ ಸಚಿವ ಸ್ಥಾನ ಕೊಡ್ಬೇಕಂತ ಕೇಳಿದಿರಿ. MB ಪಾಟೀಲ್ ಕೊಟ್ಟರು ಖುಷಿನೇ, ನಮ್ಗೆ ಈಶ್ವರ್ ಖಂಡ್ರೆ ಅವ್ರಿಗೂ ಖುಷಿನೇ. ನಿಮ್ಮ ಸಮಾಜ ನಮ್ಗೆ MB ಪಾಟೀಲ್ ಬೇರೆ ಅವರಲ್ಲ, ಅವರು ನಮ್ಮ ಸಮಾಜದವ್ರೆ. ನಮ್ಗೆ ಬೇಗ ಸಿಗೋರು ನಮ್ ಕಣ್ಮುಂದೆ ನಿಂತ್ಕೊಂಡವ್ರು ಈಶ್ವರ್ ಖಂಡ್ರೆ ಅವರು. ಅದರಿಂದ ಅವ್ರಿಗೆ ಮೊದಲ ಆದ್ಯತೆ ಅವ್ರು ಕೊಡ್ತಾ ಇದ್ರಿ ಸರ್. ಸರ್ ಅದು ನಮ್ಮ ಯಾಕಂದ್ರೆ ಇದನ್ನೆಲ್ಲ ನಾವೇನಂದ್ರೆ ಏನು ಇದೆಲ್ಲ ಮೂವ್ಮೆಂಟ್ಸ್ ಆಗುತ್ತೋ ನಮ್ಮ ಮಹಾಸಭಾದಲ್ಲಿ ಕೂತಿ ಚರ್ಚೆ ಮಾಡಿ ಬೇಡಿಕೆ ಇಡೋದಲ್ಲ, ಜೊತೆಯಲ್ಲಿ ನಾವು ಹಕ್ಕೊತ್ತಾಯ ಮಂಡನೆ ಮಾಡ್ತೀವಿ. ಹಕ್ಕೊತ್ತಾಯ ಮಂಡನೆ ಮಾಡಿದಾಗ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ. ಪಕ್ಷಾತೀತವಾಗಿ ಇಲ್ಲಿ ಸಮುದಾಯಕ್ಕಾಗಿ, ನಮ್ಮ ಸಮುದಾಯಕ್ಕೆ ಒಂದು ಬೆಳವಣಿಗೆ ಕೊಡಿ ಅಂತ ಕೇಳ್ತಾ ಇದೀವಿ ಇಲ್ಲಿ ಪಕ್ಷಾತೀತವಾಗಿ. ಹೆಚ್ಚಿಗೆ ಅಂದ್ರೆ ನಾವೆಲ್ಲ ಒಂದು ಏನು ನೆಕ್ಸ್ಟ್ ಇದಾಗುತ್ತೋ ಅದ್ ನೋಡಿ ಒಂದು ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ಮುಖಂಡರು ಏನ್ ಹೇಳ್ತಾರೋ ಅದ್ರ ಪರವಾಗಿ ನಾವು ಫಾಲೋ ಮಾಡ್ತೀವಿ. ನಾಯಕರು ಹಾಗೂ ಮುಂದೆ ಬರುವಂತಹ ಮುಖ್ಯಮಂತ್ರಿಗಳು ಇದನ್ನ ಪರಿಗಣಿಸಿ ಈ ವಿಚಾರವನ್ನು ಚರ್ಚಿಸಿ ನಮ್ಮ ಸಮಾಜಕ್ಕೆ ಒಂದು ಉಪಮುಖ್ಯಮಂತ್ರಿ, ಅನೇಕ ಸಂಪುಟ ದರ್ಜೆಯ ಸಚಿವರನ್ನು ಒಂದು 3-4 ಕೊಡಬೇಕೆಂದು ತಮ್ಮಲ್ಲಿ ನಾನು ಈ ಬೇಡಿಕೆಯನ್ನು ತಮ್ಮ ಮುಖಾಂತರ ಈ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ನಾಯಕರಿಗೆ ತಿಳಿಸುತ್ತಿದ್ದೇನೆ. ಇದನ್ನ